let's start the law of segregation. ಲಾ ಆಫ್ ಸ್ಯಾಗ್ರಿಗೇಷನ್ ಅಂದರೆ ಏನು? ಮೆಂಡಲ್ಲು ಪೀ ಪ್ಲಾಂಟ್ ಮೇಲೆ ವರ್ಕ್ ಮಾಡಬೇಕಾದ್ರೆ ಅವನು ಮಾನೋಹೈಬ್ರಿಡ್ ಕ್ರಾಸ್ ಮಾಡ್ತಾನೆ, ಡೈಹೈಬ್ರಿಡ್ ಕ್ರಾಸ್ ಮಾಡ್ತಾನೆ, ಟ್ರೈಹೈಬ್ರಿಡ್ ಮಾಡ್ತಾನೆ. ಈ ಮಾನೋಹೈಬ್ರಿಡ್ ಮಾಡಬೇಕಾದ್ರೆ ಅಂದರೆ ಹೈಬ್ರಿಡೈಸೇಷನ್ ಮಾಡಬೇಕಾದ್ರೆ ಅವನಿಗೆ ಬಂದಂಥ ಈ ಸ್ಟೇಟ್ಮೆಂಟ್. ಈ ಲಾ ಆಫ್ ಸ್ಯಾಗ್ರಿಗೇಷನ್ ಅಂದರೆ ಏನು? ಸ್ಯಾಗ್ರಿಗೇಷನ್ ಅಂದರೆ ಸಪರೇಟ್ ಅಂತ ಮೀನಿಂಗ್ ಬರುತ್ತೆ, ಅಥವಾ ಸ್ಯಾಗ್ರಿಗೇಟ್ ಅಥವಾ ಸಪ್ರೇಟ್ ಅನ್ನೋದು. ಏನು ಸಪ್ರೇಟ್ ಆಗ್ತವೆ ಇಲ್ಲಿ? ಸಪ್ರೇಟ್ ಆಗೋದೇನು? ಗ್ಯಾಮೆಟ್ಗಳು ಸಪ್ರೇಟ್ ಆಗ್ತವೆ. ಗಮನಿಸಿ, ಯಾವುದೇ ಒಂದು ಕ್ಯಾರೆಕ್ಟರ್ ಡಿಸೈಡ್ ಆಗಬೇಕು ಅಂದರೆ 2 ಜೀನ್ಗಳು ಬೇಕು. ಒಂದು ತಂದೆಯಿಂದ ಬಂದಿರೋದು, ಇನ್ನೊಂದು ತಾಯಿಯಿಂದ ಬಂದಿರೋದು. 2 ಸೇರಿದಾಗ ಒಂದು ಕ್ಯಾರೆಕ್ಟ್ರು ಎಕ್ಸ್ಪ್ರೆಸ್ ಆಗುತ್ತೆ. ಇಲ್ಲಿ ಅದೇ ಆಗೋದು. 2 ಕ್ಯಾರೆಕ್ಟರ್ಗಳು ಎಕ್ಸ್ಪ್ರೆಸ್ ಆಗಿರುತ್ತೆ, ಆ 2 ಕ್ಯಾರೆಕ್ಟರ್ ಜೊತೆಲೇ ಇರ್ತವೆ, ರಿಮೈನ್ಸ್ ಟುಗೆದರ್ ಇನ್ ದ ಪೇರೆಂಟ್. ದೇ ಆರ್ ಸ್ಯಾಗ್ರಿಗೇಟ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್. ಅವೆರಡು ಕೂಡ ಸಪ್ರೇಟ್ ಆಗ್ತವೆ. ಯಾವಾಗ? ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದರೆ. ಅದು ಹೇಳಿದ್ದು ಮೆಂಡಲ್. ಅದೇ ಸ್ಟೇಟ್ಮೆಂಟು ನಾನಿಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ, ನೋಡಿ, ನೀಟಾಗಿ ನೋಡ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ, ಕಲ್ತ್ಕೊಳ್ಳಿ. ಓಕೆ, ದ ಲಾ ಆಫ್ ಸ್ಯಾಗ್ರಿಗೇಷನ್ ಸ್ಟೇಟ್ ದಟ್ the members of the allelic pair of character or trait that remains together in the parent, they are segregate during gamete formation and only one of the factors enter a gamete. ಅರ್ಥ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಟೇಟ್ಮೆಂಟ್ ನಿಮಗೀಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾನು ಆಗಲೇ ಹೇಳಿದೆ ನಿಮಗೆ, ಯಾವುದಾದರೂ ಒಂದು ಕ್ಯಾರೆಕ್ಟರ್ ಬರಬೇಕು ಅಂತಂದರೆ 2 ಜೀನ್ ಬೇಕು. ಒಂದು ಜೀನು ತಂದೆಯಿಂದ ಬಂದಿರೋದು, ಇನ್ನೊಂದು ಜೀನು ತಾಯಿಯಿಂದ ಬಂದಿರೋದು. ಎರಡೂ ಜೊತೆಲಿದ್ದಾಗ ಮಾತ್ರ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಓಕೆ, ಜೊತೆಲಿತ್ತು ನೆಕ್ಸ್ಟ್ ಜನ್ರೇಷನಲ್ಲಿ ಏನಾಗುತ್ತೆ? ಅವೆರಡೂ ಸಪ್ರೇಟ್ ಆಗುತ್ತೆ, ಅವೆರಡೂ ಸಗ್ರಿಗೇಟ್ ಆಗುತ್ತೆ ಅಂತ ಮೆಂಡಲ್ ಹೇಳ್ತಾ ಇದ್ದಾನೆ. ವಾಟ್ ಈಸ್ ಲಾ ಆಫ್ ಸ್ಯಾಗ್ರಿಗೇಷನ್? ಇನ್ನೊಂದ್ಸರಿ ನೋಡ್ಕೊಳ್ಳಿ. ದಿಸ್ ಪ್ರಿನ್ಸಿಪಲ್ ಸ್ಟೇಟ್ ದಟ್ the member of the allelic pair of character or trait that remained together in the parent, they are segregate or separate during gamete formation and only one of the factor enter a gamete. Only one of the factor enter a gamete. ಇದು ಪ್ರಿನ್ಸಿಪಲ್. ಓಕೆ, ಇದನ್ನು ನಾವು ಹೇಗೆ ಕಲಿತೀವಿ ಅಂತಂದರೆ, ವಿ ಸ್ಟಡಿಡ್ ಅಬೌಟ್ ದ ಮಾನೋಹೈಬ್ರಿಡ್ ಕ್ರಾಸ್. ಮಾನೋಹೈಬ್ರಿಡ್ ಕ್ರಾಸ್ ಮಾಡಿದ್ರೆ ನಮಗೆ ಲಾ ಆಫ್ ಸ್ಯಾಗ್ರಿಗೇಷನ್ ಗೊತ್ತಾಗುತ್ತೆ. ಮಾನೋಹೈಬ್ರಿಡ್ ಕ್ರಾಸ್ ಮಾಡಿದ್ರೆ ಲಾ ಆಫ್ ಸ್ಯಾಗ್ರಿಗೇಷನ್ ಗೊತ್ತಾಗುತ್ತೆ. ಅದಕ್ಕೆ ಮೆಂಡಲ್ ಮಾನೋಹೈಬ್ರಿಡ್ ಕ್ರಾಸ್ಗೆ ಒಂದು ಎಕ್ಸಾಂಪಲ್ ತಗೋತಾನೆ, ದಟ್ ಈಸ್ ಪೀ ಪ್ಲಾಂಟ್. ಅದರಲ್ಲಿ ಟಾಲ್, ಹೈಟ್ ಆಫ್ ದ ಸ್ಟೆಮ್ ಇನ್ ಪೀ ಪ್ಲಾಂಟ್, ಹೈಟ್ ಆಫ್ ದ ಸ್ಟೆಮ್ ಇನ್ ಪೀ ಪ್ಲಾಂಟ್. ಈ ಕಡೆ ನೋಡಿ, ಅಲ್ಲಿ ಸ್ಟೇಟ್ಮೆಂಟ್ ಓದಿದ್ರಿ. ಈಗ ಒಂದು ಇಲಿಸ್ಟ್ರೇಟ್ ಬರೆದಿದ್ದೀನಿ. ಇಲಿಸ್ಟ್ರೇಟ್, ಇಲ್ಲಿ ಯಾವುದು ಇಲಿಸ್ಟ್ರೇಟ್ ಅಂತಂದರೆ, ಹೋಮೋಝೈಗಸ್ ಟಾಲ್ ಪ್ಲಾಂಟ್ ಪೀ ಪ್ಲಾಂಟ್ ಕ್ರಾಸ್ ವಿತ್ ಹೋಮೋಝೈಗಸ್ ಡಾರ್ಫ್ ಪೀ ಪ್ಲಾಂಟ್. ಇದು ಡಾಮಿನೆಂಟು, ಇದು ರಿಸೆಸಿವ್, ಇದು ಪೇರೆಂಟ್ ಜಿನೋಟೈಪ್. ನೆಕ್ಸ್ಟ್ ಗ್ಯಾಮೆಟ್ ಫಾರ್ಮೇಷನ್. ಇಲ್ಲಿ ಏನಾಯಿತು? ಒಂದೇ ಥರ ಗ್ಯಾಮೆಟ್ ಇದೆ, ಹಾಗಾಗಿ ಒಂದೊಂದೇ ಬರೆದಿದ್ದೀನಿ, ಸಪ್ರೇಟ್ ಆಯಿತು. ಅವೆರಡು F1 ಆರ್ F1 ಫೆಲಿಯಲ್ ಜನರೇಷನ್ ಅಥವಾ ಫೆಲಿಯಲ್ ಜನರೇಷನ್ ಅಂತ ಕರೀತಾರೆ. ಎರಡು ಸೇರ್ಕೊಂತು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಯಿತು. ಇದೇನಿದೆ? ಡಾಮಿನೆಂಟ್ ಇರೋದ್ರಿಂದ ಡಾಮಿನೆಂಟ್ ಕ್ಯಾರೆಕ್ಟರ್ ಬರ್ತದೆ, ದಟ್ ಈಸ್ ಹೆಟ್ರೋಝೈಗಸ್ ಟಾಲ್ ಪ್ಲಾಂಟ್ ಆರ್ ಹೈಬ್ರಿಡ್. ಹೆಟ್ರೋಝೈಗಸ್ ಟಾಲ್ ಪ್ಲಾಂಟ್ ಆರ್ ಹೈಬ್ರಿಡ್. F1 ಆರ್ ಫೆಲಿಯಲ್ ಜನರೇಷನ್ ಸೆಲ್ಫ್ ಕ್ರಾಸ್. ಫೆಲಿಯಲ್ ಜನರೇಷನ್ ಸೆಲ್ಫ್ ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ದೆನ್ ಗ್ಯಾಮೆಟ್ ಫಾರ್ಮೇಷನ್ ನೋಡ್ರಿ, ಎರಡು ಜೊತೆಲಿದ್ವು ಪೇರೆಂಟಲ್ಲಿ, ದೇ ಆರ್ ಸಗ್ರಿಗೇಟ್, ದೇ ಆರ್ ಸಪ್ರೇಟ್. ಮೆಂಡಲ್ ಸ್ಟೇಟ್ಮೆಂಟ್ ಅದೇನೆ, ದೇ ಆರ್ ಸಗ್ರಿಗೇಟ್. ಜೊತೆಲಿದ್ವು, ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿತ್ತು, ಆದರೆ ಅವೆರಡು ಏನಾಗಿದೆ? ಕಾಂಟ್ ಹಿಡನ್, ಅವೆರಡು ಮಿಕ್ಸ್ ಆಗಿಲ್ಲ. ದೇ ಆರ್ segregate during gamete formation.
ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಏನಾಯಿತು, ಸ್ಯಾಗ್ರಿಗೇಟ್ ಆಯಿತು. ನೆಕ್ಸ್ಟು ನಾವೀಗ ಏನು ಮಾಡೋಣ, ಈಲ್ಡ್ ಡಯಾಗ್ರಾಮ್ ಹಾಕೋಣ. ಈಲ್ಡ್ ಡಯಾಗ್ರಾಮ್. ನಾವು ನೆಕ್ಸ್ಟ್ ಸ್ಟಾರ್ಟ್ ಈಲ್ಡ್ ಡಯಾಗ್ರಾಮ್. ಇಲ್ಲಿ ನೋಡಿ, ಈಲ್ಡ್ ಡಯಾಗ್ರಾಮ್ ಹಾಕೋಣ. ಒಂದು ಗ್ಯಾಮೆಡ್ಡು, ಇಲ್ಲೊಂದು ಗ್ಯಾಮೆಡ್ಡು, ಇಲ್ಲಿ ರಿಸೆಸಿವ್ ಗ್ಯಾಮೆಡ್ಡು ಬರ್ತಿದ್ದೀನಿ. ಈ ಕಡೆ ಮೇಲು, ಈ ಕಡೆ ಫೀಮೇಲ್. ನಾವು ನೆಕ್ಸ್ಟ್ ನೋಡಿ, ಎರಡು ಕಾಂಬಿನೇಷನ್ ಮಾಡೋಣ. ಕ್ಯಾಪಿಟಲ್ ಟಿ ಹೋಮೋಜೈಗಸ್ ಟಾಲ್ ಪ್ಲಾಂಟ್. homozygous tall plant. homozygous tall plant. ನೆಕ್ಸ್ಟ್ ಇಲ್ಲೊಂದು ಗ್ಯಾಮೆಟ್ ಇದೆ, ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ. ಇದೇನಪ್ಪ ಅಂದರೆ ಹೆಟ್ರೋಜೈಗಸ್ ಟಾಲ್ ಪ್ಲಾಂಟ್. ಹೆಟ್ರೋಜೈಗಸ್ ಟಾಲ್, ಯಾಕೆಂದರೆ ಡಾಮಿನೆಂಟ್ ಇದೆ ಟಾಲ್. ನೆಕ್ಸ್ಟು ಕ್ಯಾಪಿಟಲ್ ಟಿ, ಇನ್ನೊಂದು ಸ್ಮಾಲ್ ಟಿ. ಇದು ಕೂಡ ಇದೇನಿದು ಹೆಟ್ರೋಜೈಗಸ್ ಟಾಲ್ ಪ್ಲಾಂಟ್. ಇನ್ನೊಂದು ಸ್ಮಾಲ್ ಟಿ, ಇಟ್ ಈಸ್ homozygous. ಸೇಮ್ ಟೈಪ್. ಹೋಮೋಜೈಗಸ್ ಅಂದರೆ ಸೇಮ್ ಟೈಪ್ ಆಫ್ ಗ್ಯಾಮೆಟ್ಸ್, ಹೆಟ್ರೋಜೈಗಸ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಅಂತ. ಹೋಮೋಜೈಗಸ್ ರಿಸೆಸಿವ್ ಡಾರ್ಫ್ ಪ್ಲಾಂಟ್. ಇದು yield diagram. Now let's start showing the phenotypic character and genotypic characters. ನೋಡಿ, ಮೊದಲು ಫಿನೋಟೈಪಿಕ್ ರೇಷಿಯೋ, ಆಮೇಲೆ ಜೀನೋಟೈಪಿಕ್ ರೇಷಿಯೋ. ಫಿನೋಟೈಪಿಕ್ ರೇಷಿಯೋ ನೋಡಿ, ಎಷ್ಟು ಟಾಲ್ ಇದೆ, 1, 2, 3 ಅಂದರೆ 3 tall plants, 1 dwarf plant. That is 3:1 is the monohybrid phenotypic ratio. ಎರಡನೇದು ಜಿನೋಟೈಪಿಕ್ ರೇಷಿಯೋ ಅಂತಂದ್ರೆ ಕ್ಯಾಪಿಟಲ್ ಟಿ ಎಷ್ಟಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎಷ್ಟಿದೆ, ಸ್ಮಾಲ್ ಟಿ ಎಷ್ಟಿದೆ ಅನ್ನೋದನ್ನ ನೋಡಬೇಕಾಗಿದೆ ಅಷ್ಟೇ. ದಟ್ ಈಸ್ ದ ಜಿನೋಡ್. ಕ್ಯಾಪಿಟಲ್ ಟಿ ಒಂದೇ ಇರೋದ್ರಿಂದ 1, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ 2 ಇದೆ, ಅದೇ ಥರ ಸ್ಮಾಲ್ ಟಿ 1 ಇದೆ. ಹಾಗಾದರೆ ಜಿನೋಟೈಪಿಕ್ ರೇಷಿಯೋ ಈಸ್ 1:2, 2:1. ಸೊ ದಿಸ್ ಈಸ್ ಲಾ ಆಫ್ ಸ್ಯಾಗ್ರಿಗೇಷನ್. ಮೆಂಡಲಿಯನ್ ಲಾ ಆಫ್ ಸ್ಯಾಗ್ರಿಗೇಷನ್ ಅನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ನೀಟಾಗೆ ನೀವು ಬರೆದು ಎಕ್ಸ್ಪ್ಲೈನ್ ಮಾಡಿಕೊಳ್ಳಿ. ನಾವು ಲೆಟ್ ಸ್ಟಾರ್ಟ್ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಇದು ಏನಪ್ಪ ಅಂತಂದರೆ, ಮೆಂಡಲ್ಲು ಡೈಹೈಬ್ರಿಡ್ ಕ್ರಾಸನ್ನು ಸ್ಟಡಿ ಮಾಡಬೇಕಾದ್ರೆ ಅವನಿಗೆ ಸಿಕ್ಕಂಥ ಅನದರ್ ಸ್ಟೇಟ್ಮೆಂಟ್, ಅದು ಇನ್ನೊಂದು ಸ್ಟೇಟ್ಮೆಂಟ್ ಅಂತ ಹೇಳ್ತಾನೆ. ದಟ್ ಈಸ್ ಕಾಲ್ಡ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ನೋಡಿ, ಈ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಏನು ಕ್ವಶನ್ ಕೇಳ್ತಾನೆ, ಎಕ್ಸ್ಪ್ಲೈನ್ ಡೈಹೈಬ್ರಿಡ್ ಕ್ರಾಸ್, ಎಕ್ಸ್ಪ್ಲೈನ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಎಕ್ಸ್ಪ್ಲೈನ್ 2 ಜೀನ್ ಇಂಟರಾಕ್ಷನ್, ಈ ರೀತಿ ಕ್ವಶನ್ಸ್ಗಳನ್ನು ಕೇಳೋ ಸಾಧ್ಯತೆ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು, 5 ಮಾರ್ಕ್ಸಿಗೆ ಕೇಳ್ತಾನೆ.
ಇಲ್ಲಿ ಗಮನಿಸಿ, ಫಸ್ಟು ಸ್ಟೇಟ್ಮೆಂಟನ್ನು ನಾನು ಹೇಳ್ತೀನಿ, ಬೋರ್ಡ್ ಮೇಲೂ ಕೂಡ ಬರೆದಿದ್ದೀನಿ ಸ್ಟೇಟ್ಮೆಂಟನ್ನು, ಸರಿಯಾಗಿ ಗಮನಿಸ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ದಿಸ್ ಲಾ ಸ್ಟೇಟ್ ದಟ್ ಇನ್ ದ inheritance of two pair of contrasting characters, the factors of each pair of characters segregate independently of the factors of the other pair of character. ಸ್ಟೇಟ್ಮೆಂಟ್ ನೋಡಿ ಹೇಗೆ ಹೇಳ್ತಾನೆ, ಏನು ಹೇಳ್ತಾನೆ ಇನ್ನೊಂದ್ಸರಿ ನೋಡಿ. ದಿಸ್ ಲಾ ಸ್ಟೇಟ್ ದಟ್ ಇನ್ ದ ಇನ್ಹೆರಿಟೆನ್ಸ್ ಆಫ್ ಟೂ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಟೂ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ನೋಡಿ ಇಲ್ಲಿ ಎಲ್ಲೋ ರೌಂಡ್ ಒಂದು ಎಕ್ಸಾಂಪಲ್ ಹೇಳ್ಬಿಟ್ಟಿದ್ದೀನಿ, ಎಲ್ಲೋ ಒಂದು ಬೇರೆ ರೌಂಡ್ ಬೇರೆ, ಎರಡು ಕ್ಯಾರೆಕ್ಟರ್ ಇದೆ. ಟೂ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ದ ಫ್ಯಾಕ್ಟರ್ಸ್ ಆಫ್ ಈಚ್ ಪೇರ್, ದ ಫ್ಯಾಕ್ಟರ್ಸ್ ಆಫ್ ಈಚ್ ಪೇರ್ ಆಫ್ ಕ್ಯಾರೆಕ್ಟರ್ಸ್, ಫ್ಯಾಕ್ಟರ್ಸ್ ಆಫ್ ಈಚ್ ಪೇರ್ ಆಫ್ ಕ್ಯಾರೆಕ್ಟರ್ಸ್ ಸ್ಯಾಗ್ರಿಗೇಟ್ ಇಂಡಿಪೆಂಡೆಂಟ್ಲಿ. ನೋಡಿ ಇಲ್ಲಿ ಸ್ಯಾಗ್ರಿಗೇಟ್ ಆಗ್ತಾ ಇದೆ, ಸ್ಯಾಗ್ರಿಗೇಟ್ ಇಂಡಿಪೆಂಡೆಂಟ್ಲಿ ಆಫ್ ದ ಫ್ಯಾಕ್ಟರ್ಸ್ ಆಫ್ ಅದರ್ ಪೇರ್ ಆಫ್ ಕ್ಯಾರೆಕ್ಟರ್. ಮತ್ತು ಇದರ ನೆಕ್ಸ್ಟ್ ಕಂಟಿನ್ಯೂಡ್ ಪಾರ್ಟ್ ಇರುತ್ತೆ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಸಾರ್ಟ್ಮೆಂಟ್ ಆಗುತ್ತೆ ಕ್ಯಾರೆಕ್ಟರ್ ಜೊತೆ ಅನ್ನೋದು ಇದರ ಈಲ್ಡ್ ಡಯಾಗ್ರಾಮಲ್ಲಿ ನಮಗೆ ಗೊತ್ತಾಗುತ್ತೆ ಅಂತಂದ್ಬಿಟ್ಟು. ನೋಡಿ ಇನ್ನೊಂದ್ಸರಿ ಸ್ಟೇಟ್ಮೆಂಟನ್ನು ಕಲ್ತ್ಕೊಳ್ಳಿ. ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಸ್ಟೇಟ್ ದಟ್ the inheritance of two pair of contrasting characters, the factors of each pair of character segregate independently of factors of the other pair of characters. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲೊಂದಿದೆ, ನಾವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಇಲ್ಲಿ ನೋಡಿ ಗಮನಿಸಿ, ಎಕ್ಸಾಂಪಲ್ ಯಾವುದು ಅಂತಂದ್ರೆ, yellow round seed cross with green wrinkled seed. It is the parent. It is a parent. Yellow round seed, homozygous dominated character, cross with green wrinkled seeds, recessive characters. Genotype ನೋಡಿ, ಇದರ genotype capital Y, capital Y, capital R, capital R, dominant. ಅದೇ ಥರ ಗ್ರೀನ್ wrinkled ನೋಡಿ, small y, small r, ಗ್ರೀನ್ wrinkled. ಇವಾಗ ಗ್ಯಾಮೆಟ್ಗಳಾದ ನಂತರ ಗ್ಯಾಮೆಟ್ ಫಾರ್ಮೇಷನ್ ಅಂದ್ರೆ ನೋಡ್ರಿ, ಇದರಿಂದ ಒಂದು ಸೇಮ್ ಟೈಮ್ ಇರೋದ್ರಿಂದ ನಮಗೆಲ್ಲವೂ ಒಂದೇ ಥರ ಗ್ಯಾಮೆಟ್ ಕಾಣಿಸುತ್ತೆ. ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್, ಇಲ್ಲೂ ಅಷ್ಟೇ ಸ್ಮಾಲ್ ವೈ ಸ್ಮಾಲ್ ಆರ್, ಎರಡು ನಾವು ಗ್ಯಾಮೆಟ್ಗಳನ್ನು ನಾವು ನೋಡ್ತೇವೆ. ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಒಂದು ಗ್ಯಾಮೆಟ್ ಈ ಪೇರೆಂಟಿಂದ ಬಂದಿರೋದು, ಈ ಪೇರೆಂಟಿಂದ ಬಂದಿರೋದು ಸ್ಮಾಲ್ ವೈ ಸ್ಮಾಲ್ ಆರ್. ಎರಡೂ ಕಂಬೈನ್ಡ್ ಆದರೆ ನಮಗೆ ಬಂದಿರೋ ಕ್ಯಾರೆಕ್ಟರ್ F1 ಜನರೇಷನ್ ಅಲ್ಲಿ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಹೆಟ್ರೋಜೈಗಸ್ ಯೆಲ್ಲೋ ರೌಂಡ್. ಡಾಮಿನೆಂಟ್ ಇದೆ ನೋಡ್ರಿ, ಯೆಲ್ಲೋ ಡಾಮಿನೆಂಟ್ ಆರ್ ಡಾಮಿನೆಂಟ್ ಕ್ಯಾಪಿಟಲ್ ಆರ್, ಹಾಗಾಗಿ ಹೆಟ್ರೋಜೈಗಸ್ ಯೆಲ್ಲೋ ರೌಂಡ್. ರಿಸೆಸಿವ್ ಸಪ್ರೆಸ್ ಆಗಿದೆ. ಡಾಮಿನೆನ್ಸ್, ಲಾ ಆಫ್ ಡಾಮಿನೆನ್ಸ್ ಏನು ಹೇಳುತ್ತೆ ಅಂತಂದ್ರೆ, the dominant factor will be expressed in the presence of recessive ಅಂತ ಹೇಳುತ್ತೆ. ಅಂದರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ, ರಿಸೆಸಿವ್ ಸಪ್ರೆಸ್ ಆಗುತ್ತೆ ಅಂತ ಹೇಳೋದನ್ನ ಡಾಮಿನೆನ್ಸ್, ಲಾ ಆಫ್ ಡಾಮಿನೆನ್ಸ್ ಹೇಳ್ತದೆ. ಈಗ ನೆಕ್ಸ್ಟ್ ನೋಡಿ, ಸೆಲ್ಫ್ ಕ್ರಾಸ್. F1 ಸೆಲ್ಫ್ ಕ್ರಾಸ್ ಮಾಡಿದರೆ, ಸೆಲ್ಫ್ ಪಾಲಿನೇಷನ್ ಮಾಡಿದರೆ, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ರಾಸ್ ವಿತ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಸೆಲ್ಫ್ ಕ್ರಾಸ್ ಮಾಡಿದರೆ ನೆಕ್ಸ್ಟ್ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಒಂದು ಗ್ಯಾಮೆಟ್, ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಎರಡು ಗ್ಯಾಮೆಟ್, ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಒಂದು ಗ್ಯಾಮೆಟ್, ಸ್ಮಾಲ್ ವೈ ಸ್ಮಾಲ್ ಆರ್ ಎರಡು ಗ್ಯಾಮೆಟ್. ಇದ್ರದ್ದು ಅದೇ ಥರ 4 ಗ್ಯಾಮೆಟ್ಗಳು ಬರ್ತವೆ. ಇದನ್ನು ನಾವೇನು ಮಾಡೋಣ ಅಂದ್ರೆ, ಈಗ ನಾವು ಪುಟ್ಟೆ ಈಲ್ಡ್ ಡಯಾಗ್ರಾಮ್ ನೋಡಿ. ಇಲ್ಲಿ ಏನು ನಮಗೇನು ಗ್ಯಾಮೆಟ್ಗಳು ಬಂದಿದ್ವು, ನಾವು ಅದನ್ನು ಈಲ್ಡ್ ಡಯಾಗ್ರಾಮ್ ಹಾಕಿದ್ದೀವಿ. ಇಲ್ಲಿ ನೋಡ್ರಿ, ಮೇಲ್ ಒಂದು ಕಡೆ ಬರ್ತಿದ್ದೀವಿ, ಫಿಮೇಲ್ ಕ್ಯಾರೆಕ್ಟ್ ಗ್ಯಾಮೆಟ್ಗಳನ್ನ ಒಂದು ಕಡೆ ಬರ್ತಿದ್ದೀವಿ. ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್. ಅದೇ ಥರ ಇಲ್ಲಿ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್. ಈಗ ಅವೆರಡನ್ನೂ ನಾವು ಕಾಂಬಿನೇಷನ್ ಮಾಡೋಣ. ಕಾಂಬಿನೇಷನ್ ಮಾಡಿದಾಗ ನಮ್ಗೇನು ಬರುತ್ತೆ, ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಎಲ್ಲ ರೌಂಡ್, ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಎಲ್ಲ ರೌಂಡ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಎಲ್ಲ ರೌಂಡ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಎಲ್ಲ ರೌಂಡ್. ಇಲ್ಲಿ ನೋಡಿ,
capital Y, capital Y, capital R, yellow round. Capital Y, small r, yellow wrinkled. Capital Y, capital R, small r, yellow round. Capital Y, small r, yellow wrinkled. Capital Y, capital R, yellow round. Capital Y, capital R, yellow round. Small y, capital R, green round. Small y, capital R, green round. Capital Y, capital R, yellow round. Capital Y, small r, yellow wrinkled. Small y, capital R, green round. Small y, capital R, green wrinkled. ನೋಡಿ, ನಾವು ಇದನ್ನು ಕಾಂಬಿನೇಷನ್ ಮಾಡಿದಾಗ ನಮಗೆ 16 ವೆರೈಟಿ ಜಿನೋಟೈಪ್ಗಳು ಸಿಗುತ್ತೆ. 16 ವೆರೈಟೀಸ್ ಬಾಕ್ಸ್ ನಮಗೆ ಸಿಕ್ತು. ಈಗ ನಾವೇನು ಮಾಡೋಣ, ಫಿನೋಟೈಪಿಕ್ ರೇಷಿಯೋ ನೋಡೋಣ. ಫಸ್ಟ್ ಫಿನೋಟೈಪಿಕ್ ರೇಷಿಯೋ ನೋಡೋದು ತುಂಬ ಈಸಿ. ಹೇಗೆ ಅಂತಂದರೆ, ಎಲ್ಲಿ ನಂದು ಈ ಪಿಂಕ್ ಲೈನ್ ಪಾಸ್ ಆಗಿದೆಯೋ ಅವೆಲ್ಲವೂ ಕೂಡ ಎಲ್ಲ ರೌಂಡ್ ಆಗಿರುತ್ತೆ. ನೋಡಿ, ಎಲ್ಲ ರೌಂಡ್ ಡಾಮಿನೆಂಟಾ, ಎಲ್ಲ ರೌಂಡ್ ಡಾಮಿನೆಂಟ್, ಎಲ್ಲ ರೌಂಡ್ ಡಾಮಿನೆಂಟ್, ಎಲ್ಲ ರೌಂಡ್ ಡಾಮಿನೆಂಟ್, ಎಲ್ಲ ರೌಂಡ್ ಡಾಮಿನೆಂಟ್, ಎಲ್ಲ ರೌಂಡ್, ಎಲ್ಲ ರೌಂಡ್, ಎಲ್ಲ ರೌಂಡ್. ಒಟ್ಟು ಎಲ್ಲ ರೌಂಡ್ ಎಷ್ಟಿದೆ? 9 ಇದೆ. ಅದೇ ಥರ ಎಲ್ಲೋ ರಿಂಕಲ್ಡ್ ಎಷ್ಟಿದೆ ನೋಡ್ರಿ, ಎಲ್ಲೋ ರಿಂಕಲ್ಡ್ 1 2 3, ಅಂದರೆ ಎಲ್ಲೋ ರಿಂಕಲ್ಡ್ 3 ಇದೆ. ಅದೇ ಥರ ಇನ್ನೊಂದು ನೋಡಿ, ಗ್ರೀನ್ ರೌಂಡ್ ಎಷ್ಟಿದೆ ನೋಡಿ, ಇಲ್ಲೊಂದು ಸಣ್ಣ ಟ್ರಯಾಂಗಲ್ ಹಾಕಿದ್ದೀನಿ. ಯಾವ್ಯಾವ ಪಾಸ್ ಆಗಿದೆ ಅವೆಲ್ಲವೂ ಗ್ರೀನ್ ರೌಂಡ್, 1 2 3, ಅಂದರೆ ಗ್ರೀನ್ ರೌಂಡ್. ಆಮೇಲೆ ಲಾಸ್ಟ್ಲಿ ಗ್ರೀನ್ wrinkled. ಅಂದರೆ ಫಿನೋಟೈಪಿಕ್ ರೇಷಿಯೋ ಈಸ್ 9:3:3:1. ದಟ್ ಮೀನ್ಸ್ ಎಲ್ಲ ರೌಂಡ್ 9, ಎಲ್ಲೋ ರಿಂಕಲ್ಡ್ 3, ಗ್ರೀನ್ ರೌಂಡ್ 3 ಮತ್ತು ಗ್ರೀನ್ ರಿಂಕಲ್ಡ್ 1 ನಾವನ್ನ ನೋಡ್ತೀವಿ. ಅದೇ ಥರ ಜಿನೋಟೈಪಿಕ್ ರೇಷಿಯೋನು ಹೇಳಬೇಕಾಗುತ್ತೆ ನಾವು. ಜಿನೋಟೈಪಿಕ್ ರೇಷಿಯೋ ಅಂತಂದರೆ ನಮಗಿಲ್ಲಿ ಎಷ್ಟು ಕಾಂಬಿನೇಷನ್ ಜೀನ್ಗಳಿದೆ ಅನ್ನೋದನ್ನು ನಾವು ಬರೀಬೇಕಾಗುತ್ತೆ. ನೋಡ್ರಿ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಈ ಬಾಕ್ಸಲ್ಲಿ ಎಲ್ಲೂ ಇಲ್ಲ, ಒಂದೇ ಇರೋದು. ಸೊ ಅಲ್ಲಿಗೆ 1. ಅದೇ ಥರ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಇಲ್ಲಿ ಬಿಟ್ಟರೆ ನೆಕ್ಸ್ಟು ಇಲ್ಲೇ ಇರೋದು ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಇಲ್ಲೊಂದು, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಒಂದು, ಟೋಟಲ್ 2. ಅದೇ ಥರ ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಅಲ್ಲಿ ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಇರೋದು ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ 2. ನೆಕ್ಸ್ಟು ಇಲ್ಲಿ ನೋಡಿ, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ 1 2 3 4. ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ 4 ಆಯಿತು. ಇನ್ನೊಂದು ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಇಲ್ಲಿದೆ ನೋಡಿ, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಒಂದೇ ಇರೋದು, ನಾನು ಅದನ್ನು ಇಲ್ಲಿ ಬರೆದಿದ್ದೇನೆ 1. ನೆಕ್ಸ್ಟ್ ಅದರ ಪಕ್ಕದ್ದು ನೋಡಿ, ಲಾಸ್ಟ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ 1 ಬಿಟ್ರೆ ನೆಕ್ಸ್ಟ್ ಇಲ್ಲೊಂದಿದೆ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಒಟ್ಟು 2. ನೆಕ್ಸ್ಟ್ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಇಲ್ಲಿ ಒಂದೇ ಇರೋದು, ಒಂದೇನೆ, ಅದನ್ನು ಇಲ್ಲಿ ಬರೆದಿದ್ದೇನೆ. ಅದೇ ಥರ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಅಲ್ಲೊಂದು ಬಿಟ್ಟರೆ ನೆಕ್ಸ್ಟು ಇಲ್ಲೊಂದು, ಒಟ್ಟು 2. ನೆಕ್ಸ್ಟು ಸ್ಮಾಲ್ ವೈ, ಸ್ಮಾಲ್ ಆರ್ 1. ಒಟ್ಟು ಜಿನೋಟೈಪಿಕ್ ರೇಷಿಯೋ ಈಸ್ 1:2:1:1:2:1:1 ಟೋಟಲ್ 16 ಜಿನೋಟೈಪಿಕ್ ಕ್ಯಾರೆಕ್ಟರ್ಸನ್ನು ನಾವಿಲ್ಲಿ ನೋಡ್ತೇವೆ ಅಂತಂದ್ಬಿಟ್ಟು. ಅಂದರೆ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಒಂದೇ ಇರೋದು, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ 2, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ 2, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ 4, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ 1, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ 2, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ 1, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ 2, ಸ್ಮಾಲ್ ವೈ, ಸ್ಮಾಲ್ ಆರ್ 1. ಕರೆಕ್ಟಾಗಿ ನಾವು ಜಿನೋಟೈಪ್ ಬರೆಯೋದನ್ನು ಈ ಈಲ್ಡ್ ಡಯಾಗ್ರಾಮನ್ನು ಸರಿಯಾಗಿ ನೋಡಿದ್ರೆ 1 2 2 4 1 2 1 2 1. ನೋಡಿ, ಸುಮ್ಮನೆ ಒಂದು ಡಯಾಗ್ರಾಮ್ ಬರೀತೀನಿ. 1 2 2 4, ಓಕೆ, 1 ಮತ್ತೆ 2 1 2 1. ಅಂದರೆ 1:1:2:2:4:1. ಸೊ ಜಿನೋಟೈಪಿಕ್ ರೇಷಿಯೋ.
ನೋಡಿ, ಇದನ್ನು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ದಯವಿಟ್ಟು ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು, ಕಲ್ತ್ಕೊಳ್ಳೇಬೇಕು, ಬರೀಲೇಬೇಕು, ಬರೆದು ಮೆಮೊರಿ ಮಾಡ್ಕೊಳ್ಳೇಬೇಕು. ಓಕೆ, ಇದು ನಿಮ್ಮ ಹೋಮ್ವರ್ಕ್ ಆಗಿರುತ್ತೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಬರೀಬೇಕು. ಓಕೆ, ಟೆಸ್ಟ್ ಕ್ರಾಸ್. Now let's start test cross. Test cross, it is also called back cross. ಇಲ್ಲಿ ಗಮನಿಸಿ, F2 filial recessive parent cross with any one of the F1 parent is called test cross. ನಿಮಗೆ ಗೊತ್ತಿದೆ, ನಾನು ಮಾನೋ ಹೈಬ್ರಿಡ್ ಕ್ರಾಸ್ ಮತ್ತು ಡೈಬ್ರಿಡ್ ಕ್ರಾಸಲ್ಲಿ ರಿಸೆಸಿವ್ ಪೇರೆಂಟ್ ಯಾವುದು ಮತ್ತು ತಿರ್ಗಾ F1 ಪೇರೆಂಟ್ ಯಾವುದು ಅನ್ನೋದು ನೀವು ನೋಡಿದ್ದೀರಾ, ಗಮನಿಸಿದ್ದೀರಾ. ಇಲ್ಲಿ ಇದನ್ನು ಯಾಕೆ ಮಾಡಬೇಕು ಅಂತಂದರೆ, ಟೆಸ್ಟ್ ಕ್ರಾಸ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ವಿ ಫೈಂಡ್ ಔಟ್ ದ ಜೀನೋಟೈಪ್ ಆಫ್ ದ ಪೇರೆಂಟ್. ವಿ ಫೈಂಡ್ ಔಟ್ ದ ಜೀನೋಟೈಪ್ ಆಫ್ ದ ಪೇರೆಂಟ್. ಆರ್ ವಾಟ್ ಈಸ್ ಟೆಸ್ಟ್ ಕ್ರಾಸ್? Test cross, it is defined as F2 recessive parent is crossed with any one of the F1 parent or F filial parent. F1 filial parent. ಇಲ್ಲಿ ಗಮನಿಸಿ, ನಾನು ಇಲ್ಲಿ ಬರೀತಾ ಹೋಗ್ತೇನೆ, ಗೊತ್ತಾಗ್ತಾ ಹೋಗಿದೆ ನಿಮಗೆ. It is the recessive F2 recessive parent, small t. Okay, F2 recessive parent cross with the F1 hybrid, F1 parent, capital T, small t. ಇಲ್ಲಿ ಗಮನಿಸಿ, ಗ್ಯಾಮೆಟ್ಗಳು ಫಾರ್ಮೇಷನ್ ಆಗಿದೆ, ಒಂದೇ ಥರ ಗ್ಯಾಮೆಟ್ ಇದೆ, ಸ್ಮಾಲ್ ಟಿ ರಿಸೆಸಿವ್ ಗ್ಯಾಮೆಟ್ಸ್. ಅದೇ ಥರ ಹೈಬ್ರಿಡ್ ಅಲ್ಲಿ ನೋಡಿ, ಒಂದು ಡಾಮಿನೆಂಟೆಡ್ ಗ್ಯಾಮೆಟ್, ಅನದರ್ ಒನ್ ಈಸ್ ರಿಸೆಸಿವ್ ಗ್ಯಾಮೆಟ್. ಈಗ ಈಲ್ಡ್ ಡಯಾಗ್ರಾಮ್ ಹಾಕ್ತೀನಿ ನೋಡಿ. ಈಲ್ಡ್ ಡಯಾಗ್ರಾಮ್ ಅಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಬರೆದಿದ್ದೀನಿ. ಇದೇನಿದು? ಟಾಲ್, ಹೆಟ್ರೋಜೈಗಾಸ್ ಟಾಲ್. ಇದು ಟಾಲ್, ಹೆಟ್ರೋಜೈಗಾಸ್ ಟಾಲ್. ಇದು ಹೋಮೋಜೈಗಾಸ್ ಡಾರ್ಫ್, ಹೋಮೋಜೈಗಾಸ್ ಡಾರ್ಫ್. ಇದು ಹೋಮೋಜೈಗಾಸ್ ಡಾರ್ಫ್. ಹಾಗಾದರೆ ಟೆಸ್ಟ್ ಕ್ರಾಸ್ ರೇಷಿಯೋ ನೋಡಿ, ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ, phenotypic and genotypic ratio is 1:1. 1:1. It is the test cross monohybrid test cross ratio. Now let's start dihybrid test cross. Here see, dihybrid test cross ಅಲ್ಲಿ ನಾವು ಆಗಲೇ ಅಂದರೆ ಡೈಹೈಬ್ರಿಡ್ ಕ್ರಾಸ್ ಮಾಡಿದ್ವಿ ಅಥವಾ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಮಾಡಿದ್ವಿ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ರಿಸೆಸಿವ್ ಪೇರೆಂಟ್ ಯಾವುದಾಗಿರುತ್ತೆ ಅಂತಂದರೆ, ಸ್ಮಾಲ್ ವೈ ಸ್ಮಾಲ್ ಆರ್. ಚೊಕ್ಕೋಡ್ ಬೋರ್ಡಲ್ಲಿ, ದೊಡ್ಡ ಬೋರ್ಡಲ್ಲಿ ಕೆಳಗಡೆ ಒಂದಿದೆ ನೋಡಿ, ಇದೆ ಸ್ಮಾಲ್ ವೈ ಸ್ಮಾಲ್ ಆರ್ ಅಂದರೆ ಗ್ರೀನ್ ರಿಂಕಲ್ಡ್. ಓಕೆ, ಗ್ರೀನ್ ರಿಂಕಲ್ಡ್ ಅದನ್ನು ನಾವು ಯಾವ್ದು ಕ್ರಾಸ್ ಮಾಡ್ತಾ ಇದೀವಿ? F1 ಪೇರೆಂಟ್, ಎಲ್ಲೋ ರೌಂಡ್, ಹೆಟ್ರೋಜೈಗಸ್ ಎಲ್ಲೋ ರೌಂಡ್. ಇದು ಗ್ರೀನ್ ರಿಂಕಲ್ಡ್ ಎಲ್ಲೋ ರೌಂಡ್. ನೀವು ಮಾನೋ ಹೈಬ್ರಿಡ್ ಕ್ರಾಸ್ಕಲ್ಲಿ ನೋಡ್ಕೊಳ್ಬೋದು, ಮತ್ತೆ ನಾನು ಇಲ್ಲಿ ಬರೆಯೋಕೆ ಹೋಗೋದಿಲ್ಲ. ಓಕೆ, ಸೊ ಇದ್ರದ್ದು ಗ್ಯಾಮೆಟ್ ಏನು? ಸ್ಮಾಲ್ ವೈ ಸ್ಮಾಲ್ ಆರ್. ಇಲ್ಲಿ ಗ್ಯಾಮೆಟ್ ಬರಿಬೇಕೀಗ ನೀನು, ಯಾಕೆ ಗ್ಯಾಮೆಟನ್ನು ಬರೆಯೋದಕ್ಕೋಸ್ಕರ ತೋರಿಸ್ತೇನೆ ಹೇಗೆ ಬರೆಯೋದು ಅಂತ. ನಿಮಗೆ ಗೊತ್ತಾಗಿದೆ ಆಲ್ರೆಡಿ. ಮೊದಲು ಕ್ಯಾಪಿಟಲ್ ವೈ ಸ್ಮಾಲ್ ಆರ್, ಸ್ಮಾಲ್ ವೈ ಸ್ಮಾಲ್ ಆರ್ ಅದನ್ನ ಬರಿಬೇಕು ನೋಡಿ. ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್, ಮತ್ತೆ ಕ್ಯಾಪಿಟಲ್ ವೈ ಸ್ಮಾಲ್ ಆರ್, ಮತ್ತೆ ನೆಕ್ಸ್ಟ್ ಸ್ಮಾಲ್ ವೈ ಕ್ಯಾಪಿಟಲ್ ಆರ್, ಮತ್ತೆ ಸ್ಮಾಲ್ ವೈ ಸ್ಮಾಲ್ ಆರ್. ಒಟ್ಟು 4 ಗ್ಯಾಮೆಟ್ಗಳು ಇದರಲ್ಲಿ ಬರ್ತದೆ. ಇದು F1 ಪೇರೆಂಟ್, F1 ಫಿಲಿಯಲ್ ಪೇರೆಂಟ್. 4 ಗ್ಯಾಮೆಟ್ಗಳು ನಮಗಿಲ್ಲಿ ಸಿಗ್ತವೆ. 4 ಗ್ಯಾಮೆಟ್ಗಳು ಸಿಗುತ್ತೆ. ಇದರಲ್ಲಿ ಒಂದೇ ಥರ ಗ್ಯಾಮೆಟ್ಗಳು ನಮಗೆ ಸಿಗೋದು. ಈಗ ಇದನ್ನು ನಾವೇನು ಮಾಡೋಣ? ಈಲ್ಡ್ ಡಯಾಗ್ರಾಮ್ಗೆ ಹಾಕೋಣ. ಈಲ್ಡ್ ಡಯಾಗ್ರಾಮನ್ನು ಇಲ್ಲಿ ಬರೀತೇನೆ, ಗೊತ್ತಾಗುತ್ತೆ ನಿಮಗೆ.
ಇದು ಮೇಲ್, ಇದು ಫಿಮೇಲ್. ಇಲ್ಲಿ ಈ ಗ್ಯಾಮೆಟನ್ನು ಬರಿತೀನಿ. ಸ್ಮಾಲ್ ವೈ, ಸ್ಮಾಲ್ ಆರ್. ಅದೇ ಥರ ಇಲ್ಲಿ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್. ಅದೇ ಥರ ಸ್ಮಾಲ್ ವೈ, ಸ್ಮಾಲ್ ಆರ್. ಇಲ್ಲಿ ಡಯಾಗ್ರಾಮ್ ಹಾಕಿದ್ದೀನಿ. ಕಾಂಬಿನೇಷನ್ ಮಾಡೋಣ. ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ನಾವು ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಒಂದು ವೆರೈಟಿ ಹೆಟ್ರೋಜೈಗಸ್ ಎಲ್ಲ ರೌಂಡ್. ಇದು ಹೆಟ್ರೋಜೈಗಸ್ ಎಲ್ಲ ರೌಂಡ್. ಆಮೇಲೆ ಬರೆಯೋಣ. ನೆಕ್ಸ್ಟ್ ಇನ್ನೊಂದು ಗ್ಯಾಮೆಟ್. ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ಆರ್. ಇನ್ನೊಂದು ಗ್ಯಾಮೆಟ್ ಬಂತು. ಯೆಲ್ಲೋ ರಿಂಕಲ್ಡ್ ಸೀಡ್. ನೆಕ್ಸ್ಟು ಸ್ಮಾಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಗ್ರೀನ್ ರೌಂಡ್ ಸೀಡ್, ಗ್ರೀನ್ ರೌಂಡ್ ಸೀಡ್. ನೆಕ್ಸ್ಟು ಸ್ಮಾಲ್ ವೈ, ಸ್ಮಾಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ಆರ್, ಗ್ರೀನ್ ರಿಂಕಲ್ಡ್ ವೆರೈಟಿ. ಈಗ ಇಲ್ಲಿ ಬರೀತಾನೆ, ನಿಮಗೆ ಐಡಿಯಾ ಬರ್ತದೆ. ಈಗ ಯೆಲ್ಲೋ ರೌಂಡ್, ಒಂದು ವೆರೈಟಿ, ದಟ್ ಈಸ್ ಒನ್. ಯೆಲ್ಲೋ ರಿಂಕಲ್ಡ್, ಯೆಲ್ಲೋ ರಿಂಕಲ್ಡ್, ಯೆಲ್ಲೋ ರಿಂಕಲ್ಡ್ ಒಂದು ವೆರೈಟಿ. ಅದೇ ಥರ ಗ್ರೀನ್ ರೌಂಡ್, ಗ್ರೀನ್ ರೌಂಡ್, ಗ್ರೀನ್ ರೌಂಡ್, ಅನದರ್ ವೆರೈಟಿ ಒನ್. and another variety green wrinkled, green wrinkled one. ಹಾಗಾದರೆ ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋನು ಕೂಡ 1:1:1 ಅಂದರೆ ಜಿನೋಟೈಪಿಕ್ ರೇಷಿಯೋ, genotypic ratio and phenotypic ratio is 1:1:1. ಯಾವಾಗಲೂ ಟೆಸ್ಟ್ ಕ್ರಾಸ್ ರೇಷಿಯೋ ಮಾನೋ ಹೈಬ್ರಿಡ್ ಆಗಿರ್ಬೋದು, ಡೈಹೈಬ್ರಿಡ್ ಆಗಿರ್ಬೋದು, ಅವುಗಳ ರೇಷಿಯೋ 1:1 ಅಥವಾ ಡೈಹೈಬ್ರಿಡ್ ಆದರೆ 1:1:1:1 ಈ ಥರ ನಾವು ನೋಡ್ತೇವೆ ಅಂತ. ಈ ಡೈಹೈಬ್ರಿಡ್ ಕ್ರಾಸ್ನ ನಾವು ಯಾಕೆ ಮಾಡಬೇಕು ಅಂತಂದರೆ, ಸಿನ್ಸ್ ದಿಸ್ ಟೈಪ್ ಆಫ್ ಕ್ರಾಸ್ ಈಸ್ ಯೂಸ್ ಟು ಡಿಟರ್ಮೈನ್ ದ ಜಿನೋಟೈಪ್ ಆಫ್ ದ ಪೇರೆಂಟ್. ಇದನ್ನು ಯಾಕೆ ಮಾಡ್ತೀವಿ ಅಂತ ಗೊತ್ತಾಗಿದೆ ಅನ್ಸುತ್ತೆ ನಿಮಗೆ. ಸಿನ್ಸ್ this type of cross is used to determine the genotype of the individual, genotype of the individual. ಈ ಇಂಡಿವಿಜುವಲ್ದು ಜಿನೋಟೈಪ್ನ ನಾವು ಕಂಡುಹಿಡಿಯೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಟೆಸ್ಟ್ ಕ್ರಾಸನ್ನು ಮಾಡ್ತೇವೆ. ಓಕೆ ನೋಡಿ, ಮಾನೋ ಹೈಬ್ರಿಡ್ ಟೆಸ್ಟ್ ಕ್ರಾಸು, ಡೈಹೈಬ್ರಿಡ್ ಕ್ರಾಸ್ ಒಂದು ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾನೆ, ಎರಡನ್ನೂ ಸೇರಿ 3 ಮಾರ್ಕ್ಸ್ಗೆ ಕೇಳ್ತಾನೆ. ಓಕೆ.